ಪ್ರಕೃತಿಯ ಸಂಸ್ಕರಣೆ ಮತ್ತು ತಾಳ್ಮೆಯ ತತ್ವವನ್ನು ಶಿವಪ್ಪನವರು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತ ನೋಡಿ, ಕಟ್ಟಿಕೊಟ್ಟಿದ್ದಾರೆ ಅಂತ ನೋಡಿ. ಈ ಚೌಪದಿ: ಇಟ್ಟೊಡನೆ ಒಲೆ ಮೇಲೆ ಅನ್ನವಾಗದು ಅಕ್ಕಿ, ಚೆಲುವ ಹೂವಾಗುವುದೇ ನೀ ನೆಟ್ಟ ಬೀಜ, ಮುಗಿಲ ಹನಿ ತಿರೆಯಪ್ಪಿ ತರುವಾಯ ಚಿಲುಮೆಯದು. ಮುಗಿಲ ಹನಿ ತಿರೆಯಪ್ಪಿ ತರುವಾಯ ಚಿಲುಮೆಯದು. ಕಾಯುವಿಕೆ ಅನಿವಾರ್ಯ ಮುದ್ದುರಾಮ, ಕಾಯುವಿಕೆ ಅನಿವಾರ್ಯ. ನಾವು ಅದನ್ನು ತಿಳ್ಕೋಬೇಕು. ಏನಂದರೆ, ಅಕ್ಕಿಯನ್ನು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಟ ಕೂಡಲೇ ಅದು ಅನ್ನ ಆಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಶಾಖ ಮತ್ತು ಸಮಯದ ಒಂದು ನಿರಂತರ ಪ್ರಕ್ರಿಯೆ ನಡೆಯಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ಕಿಯ ಕಠಿಣವಾದ ಕಣ ಅದು ಮೆತ್ತಗಾಗಿ ಅನ್ನದ ರೂಪ ಪಡಿಬೇಕಲ್ಲಪ್ಪ, ಅದಕ್ಕೆ ತನ್ನದೇ ಆದ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗೆಯೇ ನೀವೊಂದು ಬೀಜನ ಮಣ್ಣಿನಲ್ಲಿ ನೆಟ್ಟ ತಕ್ಷಣ ಅದು ಸುಂದರವಾಗಿ ಹೂವು ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸುಂದರವಾದ ಹೂವಾಗಿ ಅರಳುವುದಿಲ್ಲ. ಆ ಬೀಜ ಮೊದಲು ಮಣ್ಣಿನ ಕತ್ತಲಲ್ಲಿ ಕರಗಬೇಕು, ಬೇರು ಬಿಡಬೇಕು, ಆಮೇಲೆ ಗಿಡವಾಗಿ ಮೊಳಕೆಯೊಡೆದು ಹೂವಾಗಬೇಕು. ಇದೇ ರೀತಿ ಮುಗಿಲ ಹನಿ ಏನು ಮಾಡುತ್ತೆ? ಆಕಾಶದಿಂದ ಬಿದ್ದ ಮಳೆ ಹನಿ ನೇರವಾಗಿ ಚಿಲುಮೆಯಾಗಿ ಉಕ್ಕೋದಿಲ್ಲ. ಆ ಹನಿ ಮೊದಲು ಭೂಮಿಯ ತಿರೆ ಅಂತ ಬಳಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ಭೂಮಿಯ ಆಳಕ್ಕೆ ಇಳಿದು ಕಲ್ಲು ಮಣ್ಣುಗಳ ಪದರದಲ್ಲಿ ಶೇಖರಗೊಂಡು ಸಂಸ್ಕರಣೆಯಾಗಿ ನಂತರವೇ ಅದು ಸಿಹಿ ನೀರಿನ ಚಿಲುಮೆಯಾಗಿ ಹೊರಹೊಮ್ಮುತ್ತದೆ. ಈ ಎಲ್ಲವನ್ನು ಕಾಯುವಿಕೆಗೆ ಹೋಲಿಕೆ ಮಾಡ್ತಾರೆ. ಈ ರೂಪಾಂತರಗಳಿಗೆ ತಾಳ್ಮೆ ಒಂದು ಪ್ರಕೃತಿ ವಿಧಿಸಿರುವ ಅನಿವಾರ್ಯ ನಿಯಮ. ಯುವ ಪೀಳಿಗೆಗೆ, ಇನ್ಫ್ಯಾಕ್ಟ್ ಎಲ್ಲರಿಗೂ ಒಂದು ಸಂದೇಶ ಏನಪ್ಪ ಅಂತಂದರೆ, ನಿಮ್ಮ ಮತ್ತು ನಮ್ಮ ಪರಿಶ್ರಮದ ಬೀಜವನ್ನು ನಾವು ಅಥವಾ ನೀವು ನೆಟ್ಟ ತಕ್ಷಣ ಫಲಿತಾಂಶಕ್ಕಾಗಿ ಒದ್ದಾಡಬೇಡಿ, ಆ ರಿಸಲ್ಟ್ ಬೇಗ ಬಂದುಬಿಡಬೇಕು ಅಂತ ಒದ್ದಾಡಬೇಡಿ. ಪ್ರಕೃತಿಯಲ್ಲಿ ಶ್ರೇಷ್ಠವಾದದ್ದು ಯಾವುದೂ ಒಮ್ಮೆಲೆ ಸಡನ್ನಾಗಿ ಸಿಗುವುದಿಲ್ಲ, ಸೃಷ್ಟಿಯಾಗುವುದಿಲ್ಲ. ನಿಮ್ಮ ಶ್ರಮಕ್ಕೆ ಕಾಲದ ಸಂಸ್ಕರಣೆ ಸಿಗುವವರೆಗೂ ತಾಳ್ಮೆಯಿಂದ ಕಾಯುವುದನ್ನು ಕಲಿಯಿರಿ. ಕಾಯುವಿಕೆ ಎಂದರೆ ಸೋಲಲ್ಲ, ಅದು ನಮ್ಮ ಮತ್ತು ನಿಮ್ಮ ಯಶಸ್ಸನ್ನು ಒಳಗಿನಿಂದ ಗಟ್ಟಿ ಮಾಡುತ್ತಿರುವ ಕಾಲಾವಕಾಶ, ಗಟ್ಟಿ ಮಾಡುತ್ತಿರುವ ಸಮಯ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗಿದೆ.